ನೂತನವಾಗಿ ಲಾಂಚ್ ಆಗಿರುವ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಮೊಬೈಲ್ ಗೇಮರ್ಗಳ ಅಚ್ಚುಮೆಚ್ಚಿನ ಮೊಬೈಲ್ ಆಗಿದೆ. ದೊಡ್ಡ ಡಿಸ್ಪ್ಲೇ ಅತ್ಯುತ್ತಮ ಅನುಭವ ನೀಡ್ತಿದೆ. ಹಾಗೆ ಮೊಬೈಲ್ ಹಿಟ್ ಆಗಲ್ಲ ಅನ್ನೋದು ಭಾರತದ ಗೇಮರ್ಗಳ ಅಭಿಪ್ರಾಯ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಮೊಬೈಲ್ನ ಸ್ಪೆಷಾಲಿಟಿಗಳೇನು ನೋಡೋಣ ಬನ್ನಿ. ಇತ್ತೀಚೆಗೆ ಮಾರುಕಟ್ಟೆಗೆ ಬಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಫೋನ್ ಅತ್ಯುತ್ತಮವಾದ ಗೇಮಿಂಗ್ ಮೊಬೈಲ್ ಆಗಿದೆ. ಈ ಮೊಬೈಲ್ ಅತಿ ವೇಗವಾದ ಕಾರ್ಯಕ್ಷಮತೆಯನ್ನು ಹೊಂದಿದ್ದು ಆಟೋಮೆಟಿಕ್ ಆಗಿ ನಿಮ್ಮ ಅತ್ಯುತ್ತಮ ಗೇಮಿಂಗ್ ಮೊಬೈಲ್ ಆಗಲಿದೆ. ಈ ಮೊಬೈಲ್ನಲ್ಲಿ 6.9 ಇಂಚಿನ ದೊಡ್ಡ ಡಿಸ್ಪ್ಲೇಯು ನಿಮ್ಮ ಶತ್ರುಗಳನ್ನ ಗೇಮಿಂಗ್ ಯುದ್ಧದಲ್ಲಿ ರಾಯಲ್ ಆಗಿ ಗುರುತಿಸಲು ಸಹಾಯ ಮಾಡುತ್ತದೆ. ಆದರೆ ಆರ್ಕೇಡ್ ಗೇಮ್ಗಳು ಒಂದು ದೃಶ್ಯ ಆಧಾರಿತವಾಗಿದ್ದು, ಆದ್ದರಿಂದ ನೀವು ಕ್ಯಾಶುಯಲ್ ಗೇಮರ್ ಆಗಿರಲಿ ಅಥವಾ ಸ್ಪರ್ಧಾತ್ಮಕ ಆಟಗಾರರಾಗಿರಲಿ ಗ್ಯಾಲಕ್ಸಿ S25 ಅಲ್ಟ್ರಾವನ್ನ ಅದ್ಭುತವಾಗಿ ನಿರ್ವಹಿಸಲು ನಿರ್ಮಿಸಲಾಗಿದೆ. We were playing for a long time, the frame rates were really smooth, and now that I noticed, we almost played for 3 hours and the phone did not heat. Lot of new gaming features that have come, the processor is faster. ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ತಮ್ಮ ಗೇಮಿಂಗ್ ಅನುಭವವನ್ನ ಕಂಡುಹಿಡಿದು ರಿಪಬ್ಲಿಕ್ ಟಿವಿ ಭಾರತದ ಅತ್ಯುತ್ತಮ ಗೇಮರ್ ಮೊಬೈಲ್ ಅಂತ ಹೇಳಿದೆ. ಸ್ಯಾಮ್ಸಂಗ್ನ ಉನ್ನತ ಬ್ರಾಸ್ ಹೊಸ ಗ್ಯಾಲಕ್ಸಿ S25 ಅಲ್ಟ್ರಾ ಭಾರತದಲ್ಲಿ ಮೊಬೈಲ್ ಗೇಮಿಂಗ್ ಉದ್ಯಮವನ್ನ ಹೇಗೆ ಪರಿವರ್ತಿಸುತ್ತದೆ ಅನ್ನೋದನ್ನ ತಿಳಿಸಲಾಗಿದೆ. This device really redefined the gaming setup. First of all, it's a large immersive screen where consumer can really enjoy the gaming at its best. All the devices comes with a 12 GB of RAM. What's more, we have worked very hard to get the heating system right, because for that long hours of gaming, the device should be really cool. ಕ್ವಾಲ್ಕಾಮ್ನ ಇತ್ತೀಚಿನ ಮತ್ತು ಶ್ರೇಷ್ಠ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಚಿಪ್ ಸೆಟ್ನಿಂದ ನಡೆಸಲಾಗುತ್ತಿದೆ ಮತ್ತು ಸೂಪರ್ ಫಾಸ್ಟ್ 12 GB ರ್ಯಾಮ್ನೊಂದಿಗೆ ಜೋಡಿಸಲಾಗಿದೆ. ಗ್ಯಾಲಕ್ಸಿ S25 ಅಲ್ಟ್ರಾ ಹೆಚ್ಚು ಬೇಡಿಕೆ ಮೂಲಕ ಸುಲಭವಾಗಿ ನಿಮ್ಮ ಆಕರ್ಷಣೆ ಮಾಡುತ್ತಿದೆ. ಅದ್ಭುತವಾದ AMOLED ಡಿಸ್ಪ್ಲೇಯಲ್ಲಿ ಹೊಂದಾಣಿಕೆಯ 120 Hz ರಿಫ್ರೆಶ್ ದರಗಳೊಂದಿಗೆ ಅಲ್ಟ್ರಾ ಸ್ಮೂತ್ ಗೇಮ್ ಪ್ಲೇಗೆ ಸಿದ್ಧವಾಗಿದೆ. ಎಲ್ಲವೂ ಸ್ಮೂತ್ ಆದ ಕಾರ್ಯಕ್ಷಮತೆ ಮತ್ತು ಕೊಂಚ ವಿಳಂಬವನ್ನ ಕಾಪಾಡಿಕೊಳ್ಳುತ್ತಿದೆ. In a lot of ways, because there's a new chip, so it's smoother, it doesn't lag. The cooling system is new as well, and also the bezels are thinner, and especially in the Ultra that we used yesterday, it's very immersive. The second that I started playing, I really felt that I was more involved and immersed, like you said, in the game, because the screen, as you said, like the bezels are thinner, so everything appears bigger and you can really feel that you're in the game. ಹೆಚ್ಚೆಚ್ಚು ಸೆಟ್ಟಿಂಗ್ಗಳಲ್ಲಿಯೂ ಕೂಡ ಗ್ಯಾಲಕ್ಸಿ S25 ಅಲ್ಟ್ರಾ ಎಲ್ಲವನ್ನೂ ಕೂಡ ನಿಭಾಯಿಸುತ್ತದೆ. ನೀವು ನಿಬ್ಬೆರಗಾಗುವಂತಹ ಡೈನಾಮಿಕ್ ದೃಶ್ಯಗಳು ಮತ್ತು ಫ್ಲೂಯಿಡ್ ಗೇಮ್ ಪ್ಲೇ ನೀಡುತ್ತದೆ. ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ಸ್ಯಾಮ್ಸಂಗ್ ಸುಧಾರಿತ ಕೂಲಿಂಗ್ ವ್ಯವಸ್ಥೆಯನ್ನ ಬಳಸಲಾಗಿದೆ. ಇನ್ನು ಹೆಚ್ಚೆಚ್ಚು ಗೇಮಿಂಗ್ ಸೆಷನ್ಗಳಲ್ಲಿಯೂ ಕೂಡ ನಿಮ್ಮ ಫೋನ್ ತಂಪಾಗಿರುತ್ತದೆ. ನಿಮ್ಮ ಕಾರ್ಯಕ್ಷಮತೆಯನ್ನ ಸ್ಥಿರವಾಗಿ ಮತ್ತು ನಿಮ್ಮ ಆಟವನ್ನ ಆರಾಮದಾಯಕವಾಗಿಡುತ್ತದೆ. ನೀವು ಸ್ಪರ್ಧೆಯ ಬಿಸಿಯಲ್ಲಿರುವಾಗ ಅಲ್ಟ್ರಾ ರೆಸ್ಪಾನ್ಸಿವ್ ಕಂಟ್ರೋಲರ್ಗಳು ಮತ್ತು ಫಾಸ್ಟ್ ಟಚ್ ಇನ್ಪುಟ್ಗಳು ನಿಮಗೆ ಮುಂದೆ ಉಳಿಯಲು ಅಗತ್ಯವಿರುವ ಕ್ಷಣವನ್ನ ನೀಡುತ್ತದೆ. ಇದು ಮಹಾಕಾವ್ಯದ ಯುದ್ಧಗಳು ಅಥವಾ ತಲ್ಲೀನಗೊಳಿಸುವ RPGಗಳು ಆಗಿರಲಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾವನ್ನ ಅತ್ಯುತ್ತಮವಾಗಿ ಬೇಡಿಕೆ ಇರುವ ಗೇಮರ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಉನ್ನತ ಗೇಮಿಂಗ್ ವೃತ್ತಿಪರರಿಂದ ಗ್ಯಾಲಕ್ಸಿ S25 ಅಲ್ಟ್ರಾದ ಕಾರ್ಯಕ್ಷಮತೆಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ. पहले ना फ़ोन कॉर्नर से थोड़ा शार्प थे तो ग्रिप अच्छी नहीं बनती थी, बट इस बार वो कर्व कर दिए. वो काफ़ी ज़्यादा बढ़िया अपडेट है, जिससे ना अभी गेम खेल रहे थे तो कितनी भी देर खेलो ना आपको ऐसे अनकंफर्टेबल, क्योंकि फ़ोन का वेट भी जो है लाइट हो गया काफ़ी, बिल्कुल फील नहीं होता है वैसा. Samsung has been way ahead of its time. We're just at the start of the year, we already definitely have the phone of the year. I feel like Samsung makes upgrades, makes big upgrades, but makes the right upgrades, and that's what is the most important, right? ಇನ್ನು ನಿಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಮುಂದಿನ ಅಪ್ಗ್ರೇಡ್ ಗೇಮ್ಗಳನ್ನ ನೀಡುತ್ತದೆ ಅನ್ನೋದು ಸ್ಪಷ್ಟ. ಇದು ಸಂಪೂರ್ಣ ಗೇಮಿಂಗ್ ಸಮುದಾಯವನ್ನ ಸೆಳೆಯುವ ಕಾರ್ಯವಷ್ಟೇ. ನೂತನವಾಗಿ ಲಾಂಚ್ ಆಗಿರುವ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಮೊಬೈಲ್ ಗೇಮರ್ಗಳ ಅಚ್ಚುಮೆಚ್ಚಿನ ಮೊಬೈಲ್ ಆಗಿದೆ. ದೊಡ್ಡ ಡಿಸ್ಪ್ಲೇ ಅತ್ಯುತ್ತಮ ಅನುಭವ ನೀಡ್ತಿದೆ. ಹಾಗೆ ಮೊಬೈಲ್ ಹಿಟ್ ಆಗಲ್ಲ ಅನ್ನೋದು ಭಾರತದ ಗೇಮರ್ಗಳ ಅಭಿಪ್ರಾಯ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಮೊಬೈಲ್ನ ಸ್ಪೆಷಾಲಿಟಿಗಳೇನು ನೋಡೋಣ ಬನ್ನಿ.
ಇತ್ತೀಚೆಗೆ ಮಾರುಕಟ್ಟೆಗೆ ಬಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಫೋನ್ ಅತ್ಯುತ್ತಮವಾದ ಗೇಮಿಂಗ್ ಮೊಬೈಲ್ ಆಗಿದೆ. ಈ ಮೊಬೈಲ್ ಅತಿ ವೇಗವಾದ ಕಾರ್ಯಕ್ಷಮತೆಯನ್ನು ಹೊಂದಿದ್ದು ಆಟೋಮೆಟಿಕ್ ಆಗಿ ನಿಮ್ಮ ಅತ್ಯುತ್ತಮ ಗೇಮಿಂಗ್ ಮೊಬೈಲ್ ಆಗಲಿದೆ. ಈ ಮೊಬೈಲ್ನಲ್ಲಿ 6.9 ಇಂಚಿನ ದೊಡ್ಡ ಡಿಸ್ಪ್ಲೇಯು ನಿಮ್ಮ ಶತ್ರುಗಳನ್ನ ಗೇಮಿಂಗ್ ಯುದ್ಧದಲ್ಲಿ ರಾಯಲ್ ಆಗಿ ಗುರುತಿಸಲು ಸಹಾಯ ಮಾಡುತ್ತದೆ. ಆದರೆ ಆರ್ಕೇಡ್ ಗೇಮ್ಗಳು ಒಂದು ದೃಶ್ಯ ಆಧಾರಿತವಾಗಿದ್ದು, ಆದ್ದರಿಂದ ನೀವು ಕ್ಯಾಶುಯಲ್ ಗೇಮರ್ ಆಗಿರಲಿ ಅಥವಾ ಸ್ಪರ್ಧಾತ್ಮಕ ಆಟಗಾರರಾಗಿರಲಿ ಗ್ಯಾಲಕ್ಸಿ S25 ಅಲ್ಟ್ರಾವನ್ನ ಅದ್ಭುತವಾಗಿ ನಿರ್ವಹಿಸಲು ನಿರ್ಮಿಸಲಾಗಿದೆ. We were playing for a long time, the frame rates were really smooth, and now that I noticed, we almost played for 3 hours and the phone did not heat. Lot of new gaming features that have come, the processor is faster. ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ತಮ್ಮ ಗೇಮಿಂಗ್ ಅನುಭವವನ್ನ ಕಂಡುಹಿಡಿದು ರಿಪಬ್ಲಿಕ್ ಟಿವಿ ಭಾರತದ ಅತ್ಯುತ್ತಮ ಗೇಮರ್ ಮೊಬೈಲ್ ಅಂತ ಹೇಳಿದೆ. ಸ್ಯಾಮ್ಸಂಗ್ನ ಉನ್ನತ ಬ್ರಾಸ್ ಹೊಸ ಗ್ಯಾಲಕ್ಸಿ S25 ಅಲ್ಟ್ರಾ ಭಾರತದಲ್ಲಿ ಮೊಬೈಲ್ ಗೇಮಿಂಗ್ ಉದ್ಯಮವನ್ನ ಹೇಗೆ ಪರಿವರ್ತಿಸುತ್ತದೆ ಅನ್ನೋದನ್ನ ತಿಳಿಸಲಾಗಿದೆ. This device really redefined the gaming setup. First of all, it's a large immersive screen where consumer can really enjoy the gaming at its best. All the devices comes with a 12 GB of RAM. What's more, we have worked very hard to get the heating system right, because for that long hours of gaming, the device should be really cool. ಕ್ವಾಲ್ಕಾಮ್ನ ಇತ್ತೀಚಿನ ಮತ್ತು ಶ್ರೇಷ್ಠ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಚಿಪ್ ಸೆಟ್ನಿಂದ ನಡೆಸಲಾಗುತ್ತಿದೆ ಮತ್ತು ಸೂಪರ್ ಫಾಸ್ಟ್ 12 GB ರ್ಯಾಮ್ನೊಂದಿಗೆ ಜೋಡಿಸಲಾಗಿದೆ. ಗ್ಯಾಲಕ್ಸಿ S25 ಅಲ್ಟ್ರಾ ಹೆಚ್ಚು ಬೇಡಿಕೆ ಮೂಲಕ ಸುಲಭವಾಗಿ ನಿಮ್ಮ ಆಕರ್ಷಣೆ ಮಾಡುತ್ತಿದೆ. ಅದ್ಭುತವಾದ AMOLED ಡಿಸ್ಪ್ಲೇಯಲ್ಲಿ ಹೊಂದಾಣಿಕೆಯ 120Hz ರಿಫ್ರೆಶ್ ದರಗಳೊಂದಿಗೆ ಅಲ್ಟ್ರಾ ಸ್ಮೂತ್ ಗೇಮ್ ಪ್ಲೇಗೆ ಸಿದ್ಧವಾಗಿದೆ. ಎಲ್ಲವೂ ಸ್ಮೂತ್ ಆದ ಕಾರ್ಯಕ್ಷಮತೆ ಮತ್ತು ಕೊಂಚ ವಿಳಂಬವನ್ನ ಕಾಪಾಡಿಕೊಳ್ಳುತ್ತಿದೆ. In a lot of ways, because there's a new chip, so it's smoother, it doesn't lag. The cooling system is new as well, and also the bezels are thinner, and especially in the Ultra that we used yesterday, it's very immersive. The second that I started playing, I really felt that I was more involved and immersed, like you said, in the game, because the screen, as you said, like the bezels are thinner, so everything appears bigger and you can really feel that you're in the game. ಹೆಚ್ಚೆಚ್ಚು ಸೆಟ್ಟಿಂಗ್ಗಳಲ್ಲಿಯೂ ಕೂಡ ಗ್ಯಾಲಕ್ಸಿ S25 ಅಲ್ಟ್ರಾ ಎಲ್ಲವನ್ನೂ ಕೂಡ ನಿಭಾಯಿಸುತ್ತದೆ. ನೀವು ನಿಬ್ಬೆರಗಾಗುವಂತಹ ಡೈನಾಮಿಕ್ ದೃಶ್ಯಗಳು ಮತ್ತು ಫ್ಲೂಯಿಡ್ ಗೇಮ್ ಪ್ಲೇ ನೀಡುತ್ತದೆ. ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ಸ್ಯಾಮ್ಸಂಗ್ ಸುಧಾರಿತ ಕೂಲಿಂಗ್ ವ್ಯವಸ್ಥೆಯನ್ನ ಬಳಸಲಾಗಿದೆ. ಇನ್ನು ಹೆಚ್ಚೆಚ್ಚು ಗೇಮಿಂಗ್ ಸೆಷನ್ಗಳಲ್ಲಿಯೂ ಕೂಡ ನಿಮ್ಮ ಫೋನ್ ತಂಪಾಗಿರುತ್ತದೆ. ನಿಮ್ಮ ಕಾರ್ಯಕ್ಷಮತೆಯನ್ನ ಸ್ಥಿರವಾಗಿ ಮತ್ತು ನಿಮ್ಮ ಆಟವನ್ನ ಆರಾಮದಾಯಕವಾಗಿಡುತ್ತದೆ. ನೀವು ಸ್ಪರ್ಧೆಯ ಬಿಸಿಯಲ್ಲಿರುವಾಗ ಅಲ್ಟ್ರಾ ರೆಸ್ಪಾನ್ಸಿವ್ ಕಂಟ್ರೋಲರ್ಗಳು ಮತ್ತು ಫಾಸ್ಟ್ ಟಚ್ ಇನ್ಪುಟ್ಗಳು ನಿಮಗೆ ಮುಂದೆ ಉಳಿಯಲು ಅಗತ್ಯವಿರುವ ಕ್ಷಣವನ್ನ ನೀಡುತ್ತದೆ. ಇದು ಮಹಾಕಾವ್ಯದ ಯುದ್ಧಗಳು ಅಥವಾ ತಲ್ಲೀನಗೊಳಿಸುವ RPGಗಳು ಆಗಿರಲಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾವನ್ನ ಅತ್ಯುತ್ತಮವಾಗಿ ಬೇಡಿಕೆ ಇರುವ ಗೇಮರ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಉನ್ನತ ಗೇಮಿಂಗ್ ವೃತ್ತಿಪರರಿಂದ ಗ್ಯಾಲಕ್ಸಿ S25 ಅಲ್ಟ್ರಾದ ಕಾರ್ಯಕ್ಷಮತೆಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ. पहले ना फ़ोन कॉर्नर से थोड़ा शार्प थे, तो ग्रिप अच्छी नहीं बनती थी, बट इस बार वो कर्व कर दिए. वो काफ़ी ज़्यादा बढ़िया अपडेट है, जिससे ना अभी गेम खेल रहे थे तो कितनी भी देर खेलो ना आपको ऐसे अनकंफर्टेबल, क्योंकि फ़ोन का वेट भी जो है लाइट हो गया काफ़ी, बिल्कुल फील नहीं होता है वैसा. Samsung has been way ahead of its time. We're just at the start of the year, we already definitely have the phone of the year. I feel like Samsung makes upgrades, makes big upgrades, but makes the right upgrades, and that's what is the most important, right? ಇನ್ನು ನಿಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಮುಂದಿನ ಅಪ್ಗ್ರೇಡ್ ಗೇಮ್ಗಳನ್ನ ನೀಡುತ್ತದೆ ಅನ್ನೋದು ಸ್ಪಷ್ಟ. ಇದು ಸಂಪೂರ್ಣ ಗೇಮಿಂಗ್ ಸಮುದಾಯವನ್ನ ಸೆಳೆಯುವ ಕಾರ್ಯವಷ್ಟೇ.